ಮನೆ ತೋರಿಸ್ತೀನಿ. ಓಕೆ, ಎಂತ ಜಾಸ್ತಿ ಎಂತ ಮಾಡಲಿಲ್ಲ, ಅವರು ಹೇಗೆ ನನಗೆ ಮನೆ ಕೊಟ್ಟಿದ್ದಾರೆ ಹಾಗೇನೆ ನಾನು ಇಟ್ಟಿದ್ದೀನಿ. ಸೊ ಮೇಲಿಂದ ಹಾಗೆ ಉಂಟು. ಆಕ್ಚುಲಿ ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಇದೇ ಕೂಡ ಯೋಚನೆ ಮಾಡ್ತೀರಲ್ವಾ, ಎಷ್ಟು ದಿನದಿಂದ ನನ್ನ ವ್ಲಾಗ್ಸ್ ಕೂಡ ಇಲ್ಲ, ಯಾಕೆಂದ್ರೆ ಇದೇ ಎಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸ ಅಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಓಕೆ, ಸೊ ಆಗೋಸ್ಕರ ನಾನು ಆಕ್ಚುಲಿ ಆಕ್ಟಿವ್ ಇರಲಿಲ್ಲ ಒಂದು 15-20 ಡೇಸ್. ಓಕೆ, ಬಟ್ ನನಗೆ ಗೊತ್ತುಂಟು ನಿಮ್ಮ ಸಪೋರ್ಟು ಯಾವಾಗ ನನ್ನ ಜೊತೆಗೆ ಇರುತ್ತೆ. ಅಂಡ್ ಇಲ್ಲಿ ತನಕ ನಾನು ರೀಚ್ ಆಗಿದ್ದೀನಿ ದೇವರ ಆಶೀರ್ವಾದಡು ಬೊಕ ನಿಮ್ಮ ಆಶೀರ್ವಾದಡು. ಓಕೆ, ಬೊಕದಾದೆ ಗೊತ್ತುಂಡೆ ಆಕ್ಚುಲಿ ಒಂದು ವಿಷಯ ಉಂಟು. ದಾದ ಪನ್ನಗ ಯಾನತೆ ಪಂಡ ಇಂಚ ಮುಂಬೈಡ್ ಕಿಂಗ ಇಲ್ಲು ಪರ್ಚೇಸ್ ಮಲ್ದೆ. ಓಕೆ, ಆಕ್ಚುಲಿ ಎಂಕುಲು ಫ್ಲೈಟ್ ವರೆ ಹೋಗುದಿಲ್ಲ, ಮಸ್ತ್ ಐಟಿ ರಿಜಿಸ್ಟ್ರೇಷನ್ ಏನ ಡ್ರೀಮ್ ಕಂಪ್ಲೀಟ್ ಆಗಿದೆ. ಗೈಸ್, ಇದೆ ಎಲ್ಲ ಸಾಧ್ಯ ಆಯ್ತು ದೇವರನ ಆಶೀರ್ವಾದಡು, ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟ್ ಇಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಕೂಡ ಗೊತ್ತಿರ್ಬೇಕು, ಮುಂಚೆಯಿಂದ ನಾನು ಹೇಳ್ತಾ ಇದ್ದೀನಿ ನನಗೆ ಒಂದು ಮನೆ ಬೇಕು. ಬಟ್ ನನ್ನ ಒಂದು ಆಸೆ ಇತ್ತು, ಒಂದು ಬ್ಯಾಂಗ್ಳೂರಲ್ಲಿ ಒಂದು ಮನೆ ಇರ್ಬೇಕು ಅಂತ, ಸ್ವಂತ ಹೀಗ ಮನೆ ಇರ್ಬೇಕು ಅಂತ. ಬಟ್ ಪರವಾಗಿಲ್ಲ, ದೇವರನ ಪ್ಲಾನ್ ದಾಲ ಬೇತೆ ಇತ್ತಂಡ. ಟೀಕೆ, ಸೊ ನಾನು ಮುಂಬೈಯಲ್ಲಿ ಚಿಕ್ಕ ಮನೆ ಮಾಡಿದ್ದೀನಿ. ಆಕ್ಚುಲಿ ಇವತ್ತು ವಿಶೇಷ ಎಂತ ಅಂತ, ನನ್ನ ಅಮ್ಮ, ಓಕೆ, ನನ್ನ ಅಮ್ಮಗೆ ಆಕ್ಚುಲಿ ನನ್ನ ಅಮ್ಮ ಫಸ್ಟ್ ಟೈಮ್ ಮನೆ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಓಕೆನಾ, ನಾನು ನನ್ನ ಅಮ್ಮ ನನ್ನ ಸಿಸ್ಟರ್ ಸ್ಯಾಂಪಲ್ ಮನೆ ನೋಡ್ಲಿಕ್ಕೆ ಹೋಗಿದ್ದೀವಿ. ಓಕೆನಾ, ಬಟ್ ರೆಡಿ ಆಗಿ ಯಾವಾಗ ನಾನು ಮನೆ ಪರ್ಚೇಸ್ ಮಾಡಿದ್ದೀನಿ ಅಲ್ವಾ, ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಓಕೆನಾ, ರೆಡಿ ಮನೆ ಇಲ್ಲ, ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ಬುಕ್ ಮಾಡಿದ್ದೀನಿ. ಓಕೆನಾ, ಸೊ ಫೈನಲಿ ಮನೆ ರೆಡಿ ಆಯ್ತು. ಸೊ ನನ್ನ ಅಮ್ಮಗೆ